ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ. ಬೆಲ್ ಬಟನ್ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಧ್ಯಾನ 25ನೇ ದಿನ. 6 ಉಸಿರಾಟಗಳು. ಸಿದ್ಧತೆ ಆರಂಭ. ಎಲ್ಲಿ ನೋಡಲಲ್ಲಿ ಪಚ್ಚಗವಳ ಮುತ್ತು ರತ್ನ ಭದ್ರವೈಡೂರ್ಯ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಎಲ್ಲಿ ನೋಡಲಲ್ಲಿ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಪಚ್ಚಗವಳ ಮುತ್ತು ರತ್ನ ಭದ್ರವೈಡೂರ್ಯ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಗಳಿಗೆಯ ಬೇಟವ ಮಾಡಿಹೆನೆಂಬ ಪರಿಯ ನೋಡ. ನನ್ನ ನಿಕ್ಕಿ ನಿಧಾನವ ಸಾಧಿಸಿಹೆನೆಂದರೆ ಭಿನ್ನಾಣ ತಪ್ಪಿತು. ಈ ವಚನ ಹಿಂದೆ ಪ್ರಸ್ತಾಪ ಮಾಡಿದ್ದೇವೆ. ಈಗ ಇನ್ನೊಂದು ಅರ್ಥ ಈ ವಚನದಲ್ಲಿದೆ. ಈ ವಚನ 2 ಘಟಕಗಳಾಗಿವೆ. ಒಂದು ಪೂರ್ವ ಘಟಕ, ಇನ್ನೊಂದು ಪಶ್ಚಿಮ ಘಟಕ. ಪೂರ್ವ ಘಟಕ ಏನು?
ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ, ಗಳಿಗೆಯ ಬೇಟವ ಮಾಡಿಹೆನೆಂಬ ಪರಿಯ ನೋಡ. ಇದು ಒಂದು ಘಟಕ. ತನ್ನ ನಿಕ್ಕಿ ನಿಧಾನವ ಸಾಧಿಸಿಹೆನೆಂದೆಡೆ ಭಿನ್ನಾಣ ತಪ್ಪಿತ್ತು ಗುಹೇಶ್ವರ. ಇದು ಇನ್ನೊಂದು ಘಟಕ. ಮೊದಲನೇ ಘಟಕದಲ್ಲೇನಿದೆ? ಅಷ್ಟಾಂಗ ಯೋಗದಲ್ಲಿ ಧಾರಣ 6ನೇ ಇದೆ. ಈ ವಚನದೊಳಗ ಪೂರ್ವಾರ್ಧ ಏನಿದೆ ಅದು ಸಂಸಾರವನ್ನ ಧಾರಣ ಮಾಡಿಕೊಳ್ಳಲಾಗಿದೆ. ಸಂಸಾರದಲ್ಲಿ ಸುಖ ಇದೆ, ಸಂಸಾರದಲ್ಲಿ ಸಂತೋಷ ಇದೆ. ಈ ಕಾರಣವಾಗಿ ಮನುಷ್ಯ ಏನ್ ಮಾಡ್ತಾನೆ? ಲಗ್ನ ಮಾಡ್ಕೊಳ್ತಾನೆ. ಒಂದಲ್ಲ, ಕೆಲವರು 2 ಲಗ್ನ ಮಾಡ್ಕೊಳ್ತಾರೆ. ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣವರು 2 ಲಗ್ನ ಮಾಡ್ಕೊಂಡ್ರು. ಯಾಕೆ? ಸಂಸಾರದಲ್ಲಿ ಸುಖ ಇದೆ, ನಮಗೆ ಇಚ್ಛೆ ಇದ್ದೋ ಇಲ್ಲೋ ಮೊದಲನೇ ಸಂಸಾರ ಅವ್ರು ಇಚ್ಛೆ ಪಟ್ಟು ಲಗ್ನ ಮಾಡ್ಕೊಂಡ್ರು ಅಂತ ತಿಳ್ಕೊಳ್ಳೋಣ. ನಮಗ್ ಗೊತ್ತಿಲ್ಲ ಅವ್ರು ಇಚ್ಛೆ ಪಟ್ಟು ಲಗ್ನ ಮಾಡ್ಕೊಂಡ್ರು, ಒತ್ತಾಯದಿಂದ ಲಗ್ನ ಮಾಡಿಸಿದ್ರು, ನಮಗೆ ಆ ವಿಚಾರ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಇಬ್ಬರು ಪತ್ನಿಯರಿದ್ದದ್ದು ನಿಜ. ಆ ಇಬ್ಬರು ಪತ್ನಿಯರಲ್ಲಿ ಅವರಿಗೆ ನೀಲಾಂಬಿಕೆಯ ಬಗ್ಗೆ ಹೆಚ್ಚು ಪ್ರೀತಿ ಇದ್ದದ್ದು ನಿಜ. ಅವರೇ ಇನ್ನೊಂದು ವಚನದಲ್ಲಿ ಹೇಳ್ಕೊಳ್ತಾರೆ, ಎನ್ನ ಸತಿ ನೀರಲೋಚನೆ ಪೃಥ್ವಿಗೆ ಅಗ್ಗಳೆಯ ಚೆಲುವೆ ಅಂತ. ಅವ್ರಿಗೆ ನೀಲಾಂಬಿಕೆ ಏನಿದಾರಲ್ಲ ಅವರು ಬಹಳ ಸುಂದರಿ. ಎಷ್ಟು ಸುಂದರಿ ಅಂತ ಹೇಳಿದ್ರೆ ಜಗದೇಕ ಸುಂದರಿ ನೀಲಾಂಬಿಕೆ. ಯಾಕೆ ಅಂತ ಹೇಳಿದ್ರೆ ನೀಲಾಂಬಿಕೆಯ ತಂದೆ ಸಿದ್ಧರಸ ಭಂಡಾರಿ ಇದನ್ನಲ್ಲ, ಶಾಸನಗಳು ಅವರನ್ನು ವರ್ಣಿಸ್ತದೆ. ಮನ್ಮಥನ ಪ್ರತಿರೂಪ ಸಿದ್ಧರಸ ಭಂಡಾರಿಗಳು ಅಂತ ಶಾಸನದಲ್ಲಿ ವರ್ಣಿಸ್ತದೆ. ನಾನು ಸಿದ್ಧರಸ ಭಂಡಾರಿಗಳ ಬಗ್ಗೆ 2 ವಿಡಿಯೋಗಳನ್ನು ಮಾಡಿದ್ದೇನೆ. ಅವರು ವಿಜ್ಜಳನ ಕೈಯೊಳಗ ಚಕ್ರವರ್ತಿಯಲ್ಲಿ ಭಂಡಾರಿಗಳಾಗಿದ್ರು. ವಿಜ್ಜಳ ಕಾಲವಾದ ನಂತರವೂ ಕೂಡ ಸಿದ್ಧರಸ ಭಂಡಾರಿಗಳು ಬಂದಿದ್ರು. ಈ ಕಾರಣವಾಗಿ ಬಸವಣ್ಣವರು ಭಂಡಾರಿಗಳಾಗಿರಲ್ಲ, ಅವರು ಕರ್ಣಿಕರಾಗಿ ಮತ್ತು ಅವ್ರ ಇನ್ನೊಬ್ಬ ಮಾವ ಗಂಗಾಂಬಿಕೆಯ ತಂದೆ ಬಲದೇವ ದಂಡನಾಯಕ, ಅವನನ್ನು ಕೂಡ ಶಾಸನಗಳು ವರ್ಣನೆ ಮಾಡ್ತವೆ. ಎಷ್ಟು ಚಲುವ, ಎಷ್ಟು ಸುಂದರ ಎಂಬುದಾಗಿ ಹೇಳಿದ್ರೆ ಅವನನ್ನು ನೋಡಿ ಅನೇಕ ಹೆಣ್ಣುಗಳು ಲಗ್ನ ಮಾಡ್ಕೋಬೇಕು ಅಂತ ಇಚ್ಛೆ ಪಡ್ತಾ ಇದ್ರು. ಅಷ್ಟು ಸುಂದರ ಬಲದೇವ ದಂಡನಾಯಕ ಅಂತೇಳಿ ವರ್ಣನೆ ಮಾಡ್ತಾರೆ. ಆದ ಕಾರಣ ಗಂಗಾಂಬಿಕೆಯ ಕೂಡ ಕೂಡ ಚೆಲುವೆಯರೇ. ಸುಂದರ ಚೆಲುವೆಯರನ್ನ ಮತ್ತು ಮಹಾದಂಡನಾಯಕನಾದಂತ ಬಲದೇವ ದಂಡನಾಯಕನ ಮಗಳು ಚಕ್ರವರ್ತಿಯ ಭಂಡಾರಿಯಾದಂತಹ ಸಿದ್ಧರಸ ಭಂಡಾರಿಗಳ ಮಗಳನ್ನ ಈ ಇಬ್ಬರು ಪತ್ನಿಯರನ್ನು ಲಗ್ನ ಮಾಡಿಕೊಂಡು ಒಬ್ಬನಿಗೆ ಚಿತ್ತರಸ ಅಂತ ಹೆಸರಿಟ್ಟರೆ ಮತ್ತೊಬ್ಬನಿಗೆ ಬಾಲಸಂಗಯ್ಯ, ಚಿಕ್ಕ ಸಂಗಯ್ಯ ಅಂತ ಹೆಸರಿಟ್ಟರು ಅಂತ ಗೊತ್ತಾಗ್ತದೆ ಕಾವ್ಯಗಳಿಂದ. ಬಾಲಸಂಗಯ್ಯ, ಚಿಕ್ಕ ಸಂಗಯ್ಯ ಅನ್ನತಕ್ಕಂಥ ಮಾತನ್ನ ಗಂಗಾಂಬಿಕೆಯ ಮಗ ಅಂತೇಳಿ ಬಾಲದೇವ ಇವರು ಭೀಮಕವಿಯ ಕಾವ್ಯಗಳಲ್ಲಿ ನಮ್ಗೆ ಗೊತ್ತಾಗ್ತದೆ. ಅಂದ್ರೆ ಬಸವಣ್ಣನವರಿಗೆ ಇಬ್ಬರು ಪತ್ನಿಯರಲ್ಲೂ ಒಬ್ಬೊಬ್ಬರು ಮಗ ಇದ್ದ. ಅವರು 16 ವರ್ಷದ ಯೌವನಕ್ಕೆ ಈಗ ಬಸವಣ್ಣನವರು ತಮ್ಮ ವಯಸ್ಸಿನಲ್ಲಿ 32-33 ವಯಸ್ಸಿಗೆ ಲಗ್ನ ಮಾಡ್ಕೊಂಡ್ರು. 16 ವರ್ಷದ ಮಕ್ಕಳಿದ್ರು ಅಂತ ಹೇಳಿದ್ರೆ 50 ವರ್ಷದವರೆಗೆ ಅವರು ತುಂಬು ಸಂಸಾರದಲ್ಲೇ ಜೀವನವನ್ನು ಮಾಡಿದರು. ಅವರು 50ನೇ ವಯಸ್ಸಿನವರೆಗೆ. ಅವರು ನಿವೃತ್ತರಾದದ್ದು ಅವರು 65-66ನೇ ವರ್ಷಕ್ಕೆ. ನಿವೃತ್ತರಾದ ಕಾಲದವರೆಗೂ ಕೂಡ ಸಂಸಾರದಲ್ಲೇ ಸಂಸಾರವನ್ನೇ ನಡೆಸಿದರು. ಯಾಕಂತೇಳಿದರೆ ಅವರಿಗೆ ಇಬ್ಬರು ಮಕ್ಕಳು ಕಾಲವಾದ ಮೇಲೆ ಅವ್ರ ಸಂಸಾರದಲ್ಲೇ ಇದ್ದರು. ಕಣ್ಣೀರು ಹಾಕ್ಕೊಂಡು ದುಃಖ ಪಟ್ಕೊಂಡು ಮಡದಿಯರನ್ನು ಸಮಾಧಾನ ಮಾಡಿಕೊಂಡು ಸಂಸಾರದೊಳಗೆ ಇದ್ದರು. ಆ ಸಮಾಧಾನ ಮಾಡುವಾಗ ಸಂಸಾರದಲ್ಲೇ ಇರಬೇಕಾಗ್ತದೆ ಮತ್ತು ಇದ್ದರು. ಯಾಕೆ ಇಬ್ಬರು ಚೆಲುವೆಯರು, ಇಬ್ಬರು ಪತ್ನಿಯರು ಅವರು ಕಳ್ಕೊಂಡಾರೆ. ಪುತ್ರ ವಿಯೋಗ ತಂದೆಗಷ್ಟೇ ಅಲ್ಲ ತಾಯಿಗೂ ಆಗಿದೆ. ಹೀಗಾಗಿ ಪತ್ನಿಯರನ್ನು ಸಮಾಧಾನ ಮಾಡುವುದು ಬಸವಣ್ಣನವರ ಕರ್ತವ್ಯ ಕೂಡ ಆಗಿತ್ತು. ಹೀಗಾಗಿ ಅವರು ಸಂಸಾರದಿಂದ ಪಲಾಯನವಾದ ಮಾಡಲಿಕ್ಕೆ ಬರಲ್ಲ. ಲಗ್ನ ಮಾಡ್ಕೊಂಡ್ಮೇಲೆ ಸಂಸಾರ ಬೇಡ ಅನ್ನಕ್ಕೆ ಬರೋದಿಲ್ಲ. ಅಂದ್ರೇನು, ಜೀವನದೊಳಗೆ ಸಂಸಾರವನ್ನು ಅವರು ನಡೆಸಿದರು. ನಡೆಸಿ ಅವರೇ ವಚನದಲ್ಲಿ ಹೇಳ್ಕೊಂಡಾಗೆ ಕಾಂಚನಕ್ಕೆ ವೇಳೆಯಿಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ ಅನ್ನತಕ್ಕಂಥ ಮಾತು ಅವ್ರ ವಚನಗಳಲ್ಲೇ ಬರ್ತದೆ. ನನಗೆ ಸಂಪಾದನೆ ಮಾಡೋದ್ರಾಗ ಕಾಯಕ ಹೋಯ್ತು, ಸಮಯ ಹೊಟ್ಟೋಯ್ತು. ಹೀಗಾಗಿ ಭಕ್ತಿ ಪೂಜೆ ಮಾಡಲಿಕ್ಕೆ ನಮಗೆ ಸಮಯನೇ ಇಲ್ಲ ಅಂತ ಹೇಳ್ತಾರೆ ಬಸವಣ್ಣನವರೇ.
ಹಾಗಾದರೆ ಅವರಿಗೆ ಭಕ್ತಿ ಪೂಜೆಯನ್ನು ಮಾಡಲಿಕ್ಕೆ ಸಮಯ ಯಾವಾಗ ಸಿಕ್ತು ಅಂತೇಳಿದರೆ 64-65ನೇ ವಯಸ್ಸಿಗೆ ಸಿದ್ಧರಸ ಭಂಡಾರಿಯ ಕೈ ಕೆಳಗಡೆ ನಿವೃತ್ತಿಯನ್ನು ಪಡ್ಕೊಂಡ್ರು. ಯಾವಾಗ ನಿವೃತ್ತಿಯನ್ನು ಪಡ್ಕೊಂಡ್ರು ಅಂತೇಳಿದರೆ, ಬಿಜ್ಜಳ ಚಕ್ರವರ್ತಿ ತನ್ನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಬಿಜ್ಜಳ ಚಕ್ರವರ್ತಿ ನಿವೃತ್ತನಾಗ್ತಾನೆ. ಅದೇ ವೇಳೆಗೆ ಬಸವಣ್ಣವರು ಕೂಡ ನಿವೃತ್ತರಾಗ್ತಾರೆ. ಚಕ್ರವರ್ತಿಗಳೇ ನಿವೃತ್ತರಾಗಿದ್ದಾರೆ, ಬೇಡ ಅಂತೇಳಿ ಮಗನಿಗೆ ಹಸ್ತಾಂತರ ಮಾಡ್ತಾರೆ. ಮತ್ತು ನಾನು ಕೂಡ ಬೇಡ, ಭಕ್ತಿ ಮಾಡ್ತೀನಿ, ಮಕ್ಕಳು ಇಲ್ಲ, ಮಡದಿಯರು ಸಾಕು ಸಂಸಾರ ಅಂತೇಳಿ ಬಸವಣ್ಣವರು ನಿವೃತ್ತರಾಗ್ತಾರೆ. ನಿವೃತ್ತರಾಗಿ ಆಗ ಅವರು ಭಕ್ತಿಗೆ ತೊಡಗ್ತಾರೆ. ಆ ವಚನವನ್ನು ಈಗ ಇಲ್ಲಿ ಉದಹರಿಸ್ತಾನೆ. ಈಗ ಅಲ್ಲಮ ಪ್ರಭುದೇವರ ವಚನವನ್ನು ಪ್ರಸ್ತಾಪ ಮಾಡಿ ಬಸವಣ್ಣನವ್ರ ವಚನವನ್ನು ಪ್ರಸ್ತಾಪ ಮಾಡ್ತೇನೆ. ಈಗ ಅಲ್ಲಮ ಪ್ರಭುದೇವರ ವಚನದಲ್ಲಿ ಏನಿದೆ? ಪೂರ್ವಾರ್ಧ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ, ಗಳಿಗೆಯ ಬೇಟವ ಮಾಡಿಗೆನೆಂಬ ಪರಿಯ ನೋಡ. ಮನುಷ್ಯ ಸಂಸಾರದಲ್ಲಿ ಬೀಳ್ತಾನೆ. ಹಂಗೆ ಅಲ್ಲಮ ಪ್ರಭುದೇವರು ಕೂಡ ಸಂಸಾರದಲ್ಲಿ ಇದ್ರು. ಅವರೇನು ಅಧ್ಯಾತ್ಮ ಜೀವನಕ್ಕೆ ಬರಬೇಕು ಅನ್ನೋದು ಅವ್ರಿಗೇನು ಗೊತ್ತಿರಲಿಲ್ಲ. ಅವ್ರಿಗೇನು ಆ ಒಲವೂ ಇರಲಿಲ್ಲ. ಯಾಕಂತೇಳಿದ್ರೆ ಅವರು ತುಂಬ ಸುಂದರಿಯಾದಂಥ ಚೆಲುವೆ ರಾಜಕುಮಾರಿ ಅವರನ್ನು ಲಗ್ನ ಮಾಡ್ಕೊಂಡಿದ್ರು ಅಲ್ಲಮ ಪ್ರಭುದೇವರು. ಯಾಕೆಂದರೆ ಅಲ್ಲಮ ಪ್ರಭುದೇವರು ಕೂಡ ರಾಜಕುಮಾರ, ಅವರಪ್ಪ ಈಶ್ವರ ಪ್ರಭು ಮಹಾರಾಜ. ಹೀಗಾಗಿ ರಾಜನ ಮಗ ರಾಜನ ಮಗಳನ್ನೇ ಲಗ್ನ ಅವಳು ಕೂಡ ಗುರುಕುಲದಲ್ಲಿ ಅಲ್ಲಮ ಪ್ರಭುದೇವರ ಜೊತೆಯಲ್ಲಿ ಸಂಗೀತ, ನೃತ್ಯ, ಯೋಗ, ಶಾಸ್ತ್ರ, ಅಧ್ಯಯನ ಇವೆಲ್ಲವನ್ನು ರಾಜಕುಮಾರಿಯಾದ ಕಾರಣವಾಗಿ ಅಧ್ಯಯನವನ್ನು ಮಾಡಿದ್ಲು. ಅವಳ ಹೆಸರನ್ನು ನಾನು ಇಲ್ಲಿ ಮಾಯಾದೇವಿ ಅಂತಲೇ ಇಡ್ತೇನೆ. ಯಾಕಂತೇಳಿದರೆ ಚಾಮರಸ ಮಾಯಾದೇವಿ ಅಂತಲೇ ಹರಿಹರ ಕಾಮಲತೆ ಅಂತ ಹೇಳ್ತಾರೆ. ಕಾಮ ಅಂದ್ರೇನು? ಸುಂದರಿ. ಲತೆ ಅಂದ್ರೇನು? ಸುಂದರವಾದ ಬಳ್ಳಿ ಅಂತ. ಮಾಯಾದೇವಿ, ಮಾಯೆ ಅಂದರೆ ಚೆಲುವು, ಸೌಂದರ್ಯ. ಆ ಸೌಂದರ್ಯಕ್ಕೆ ಚೆಲುವೆ. ಸೊ ಹೀಗಾಗಿ ಕಾಮಲತೆ, ಮಾಯಾದೇವಿ ಎರಡೂ ಹೆಸರಿನಲ್ಲಿ ತುಂಬ ಸುಂದರಿ ಅನ್ನತಕ್ಕಂಥ ಹೆಸರೇ ಇದೆ, ಅರ್ಥನೇ ಇದೆ. ಹೀಗೆ ಅಲ್ಲಮ ಪ್ರಭುದೇವರ ಈ ವಚನ ಏನದ ಪೂರ್ವಾರ್ಧ, ಅವ್ರಿಗೆ ಸಂಸಾರ ಇಷ್ಟ ಇತ್ತು. ಅಲ್ಲಮ ಪ್ರಭುದೇವರು ಸಂಸಾರದಲ್ಲಿ ತೊಡಕೊಂಡಿದ್ರು. ಸುಂದರವಾದ ಪತ್ನಿಯನ್ನು ಲಗ್ನ ಮಾಡ್ಕೊಂಡಿದ್ರು ರಾಜಕುಮಾರಿ. ಮತ್ತು ರಾಜ ಅಂದ್ರೆ ಲಗ್ನ ಮಾಡ್ಕೊಳ್ಳೋದ್ರೊಳಗೆ ಲೌಕಿಕದೊಳಗೆ ಸುಖ, ಸಂಸಾರವನ್ನು ಧಾರಣ ಮಾಡಿದ್ರು. ಅಲ್ಲಮ ಪ್ರಭುದೇವರು ಕೂಡ ಸಂಸಾರವನ್ನು ಯೌವನದಲ್ಲಿ ಧಾರಣವನ್ನು ಮಾಡಿದರು. ಬಸವಣ್ಣನವರು ಕೂಡ ಸಂಸಾರವನ್ನು ಧಾರಣ ಮಾಡಿ ಸಂಸಾರದಲ್ಲಿ ಸುಖವಾಗಿ ಜೀವನವನ್ನು ನಡೆಸಿದರು ನಿವೃತ್ತಿಯಾಗುವ ವಯಸ್ಸಿನವರೆವಿಗೆ. ಅದರಲ್ಲಿ ತಪ್ಪೇನೂ ಇಲ್ಲ, ಅದರಲ್ಲಿ ಏನಿದೆ? ಎಲ್ಲರೂ ವೈರಾಗ್ಯವನ್ನೇ ಮಾಡಬೇಕು ಅಂತೇನಿಲ್ಲ. ಹೀಗಾಗಿ ಸಂಸಾರ ಜೀವನವನ್ನು ಬಸವಣ್ಣನವರು ತಮ್ಮ 64ನೇ ವಯಸ್ಸಿನಗೂ ನಡೆಸಿದರು. ಅಲ್ಲಮ ಪ್ರಭುದೇವರು ಸಂಸಾರ ಜೀವನವನ್ನು ತಮ್ಮ 20ನೇ ವಯಸ್ಸಿನಿಂದ 23ನೇ ವಯಸ್ಸಿನವರೆಗೂ ಕೂಡ ಸಂಸಾರ ಜೀವನವನ್ನು ನಡೆಸಿದರು. ಇವರು ಹೊಯ್ಸಳರ ಸಾಮ್ರಾಜ್ಯದ ಮೇಲೆ 6ನೇ ವಿಕ್ರಮಾದಿತ್ಯನ ಆಜ್ಞೆಗನುಗುಣವಾಗಿ ಯುದ್ಧಕ್ಕೆ ಹೋಗಿದ್ದರು. ಆ ವೇಳೆಗೆ ಬಿಟ್ಟಿದೇವ ಯುದ್ಧದಲ್ಲಿ ಸೋತು ಓಡಿ ಹೋಗ್ತಾನೆ. ಯುದ್ಧವನ್ನು ಗೆದ್ದು ಬಂದಾಗ ಇಲ್ಲಿ ಮಡದಿ, ಈಗೇನು ಕೋವಿಡ್ ಬಂದಿತ್ತಲ್ಲ, ಅವ್ರನ್ನೆಲ್ಲ ಜನರನ್ನ ಲಕ್ಷಾಂತರ ಜನ ಪ್ರಾಣ ತಗೊಂಡೋಯ್ತಲ್ಲ, ಹಂಗೆ ಆ ಕಾಲದಲ್ಲಿ ಕೂಡ ಸೊಳ್ಳೆ ಕಚ್ಚು ಅದೋ ಇದೋ ಹರಿಹರ ಹೇಳ್ತಾನೆ ಜ್ವರದಿಂದ ಸತ್ಲು ಅಂತೇಳಿ. ಹಾಗೆ ಆ ಕಾಲದಲ್ಲಿ ಕೂಡ ರೋಗ ಈಗಿನಷ್ಟು ಅಡ್ವಾನ್ಸ್ ಇಲ್ಲದೆ ಇದ್ದದರಿಂದ ಮತ್ತು ಗೊತ್ತಿಲ್ಲದೆ ಇದ್ದದರಿಂದ ಅವಳು ಕಾಲವಾಗ್ತಾಳೆ. ಕಾಲವಾದ ಮೇಲೆ ಪ್ರೀತಿ ಉಟ್ಟುಕೊಂಡು ಇವ್ರಿಗೆ ವೈರಾಗ್ಯ ಬಂದು ಅವಳ ಮೇಲೆ ಪ್ರೀತಿ ಇತ್ತಲ್ವ, ಕಡಿಮೆ ವರ್ಷ ಜೀವನ ಮಾಡಿದರು ಸಂಸಾರದಲ್ಲಿ, 1-2 ವರ್ಷ ಸಂಸಾರ ಮಾಡಿರ್ಬೋದು. ತುಂಬ ಪ್ರೀತಿ ಪಾತ್ರ ಮಾಡದೆ ತೀರ್ಕೊಂಡ್ರು. ಆ ಕಾರಣವಾಗಿ ವೈರಾಗ್ಯ ಬಂತು. ಪೂರ್ವಾರ್ಧ ವಚನ ಹೀಗೆ. ಉತ್ತರಾರ್ಧ ಏನಿದೆಯಲ್ಲ, ತನ್ನ ನಿಕ್ಕಿ ನಿಧಾನವ ಸಾಧಿಸಿಹೆನೆಂದರೆ ಭಿನ್ನಾಣ ತಪ್ಪಿತ್ತು ಗುಹೇಶ್ವರ. ಈ ವಚನ ಸ್ವತಃ ಅಲ್ಲಮ ಪ್ರಭುದೇವರ ಅನುಭವ. ಪೂರ್ವಾರ್ಧವೂ ಅವರ ಅನುಭವ, ಉತ್ತರಾರ್ಧವೂ ಅವರ ಸ್ವಂತ ಅನುಭವ. ಸಂಸಾರದಲ್ಲಿ ಪ್ರೀತಿಯಿಂದ ತೊಡಕೊಂಡ್ರು. ಸಂಸಾರವನ್ನು ಅವರು ಧಾರಣ ಮಾಡಿದರು. ಏನು? ಸಂಸಾರದಲ್ಲಿ ಸುಖ ಇದೆ ಅಂತ. ಆದರೆ ಏನಾಯಿತು? ಅಂಥ ಸುಂದರವಾದ ಮಾಯಾದೇವಿ ಕಾಲವಾಗಿ ಬಿಟ್ಲು. ಸಾವು ಯಾರಪ್ಪನ ಮನೆದು ಗೊತ್ತಿಲ್ಲ, ಯಾರ ಕೈಯಲ್ಲೈತಿ ಇಲ್ಲ, ಅವಳು ಕಾಲವಾಗಿ ಬಿಟ್ಲು. ಕಾಲವಾಗಿ ಬಿಟ್ಟು ಪರಿಣಾಮ ಏನಾಯಿತು? ಅವರಲ್ಲಿ ಪ್ರೀತಿ, ಆಕೆಯಲ್ಲಿ ಪ್ರೀತಿ ಇತ್ತು. ಸಂಸಾರ ಅನ್ನೋದು ಒಂದು ಕೊಳ, ಒಂದು ಕೆರೆ, ಒಂದು ಸಾಗರ. ಕೊಳ ಇರಲಿ, ಕೆರೆ ಇರಲಿ, ಸಾಗರ ಇರಲಿ, ಅಲೆಗಳು ನಿರಂತರ ಬರ್ತಾನೆ ಇರ್ತದೆ. ಯಾಕೆ? ಗಾಳಿ ಬೀಸ್ತಾನೆ ಇರುತ್ತೆ. ಗಾಳಿ ಇಲ್ಲದೆ ಪ್ರಪಂಚ ಇಲ್ಲ, ವಾಯು ಇಲ್ಲದೆ ಪ್ರಪಂಚ ಇಲ್ಲ,
ಭೂಮಿ ತಿರುಗುತ್ತಾನೆ ಇದೆ. ಭೂಮಿ ತಿರುಗುವ ಕಾರಣ ವಾಯು ಏನು ಮಾಡ್ತದೆ, ಚಲನೆಯಲ್ಲಿ ವೇಗ ಉಂಟಾಗ್ತದೆ. ಆ ಚಲನೆಯಲ್ಲಿ ವೇಗ ಉಂಟಾಗುವ ಕಾರಣ ಕೆರೆಯಲ್ಲಿ, ಕೊಳದಲ್ಲಿ, ಸಮುದ್ರದಲ್ಲಿ ಅಲೆಗಳು ಉಂಟಾಗ್ತದೆ. ಭೂಮಿಯ ಚಲನೆ, ವಾಯುವಿನ ವೇಗದ ಚಲನೆ ಇಲ್ಲದೆ ಹೋದರೆ ಕೆರೆಯಲ್ಲಿ, ಕೊಳದಲ್ಲಿ, ಸಾಗರದಲ್ಲಿ ಅಲೆಗಳು ಉಂಟಾಗೋದಲ್ಲ. ಹಾಗೆ ಈ ಸಂಸಾರ ಏನದಲ್ಲ, ಅದು ಒಂದು ಕೆರೆ, ಒಂದು ಕೊಳ, ಒಂದು ಸಾಗರ. ಇಲ್ಲಿ ಹೊರಗ ವಾಯು ಮತ್ತು ಭೂಮಿಯ ವೇಗದಿಂದ ಅಲೆಗಳು ಉಂಟಾಗ್ತದೆ. ಹಾಗೆ ಸಂಸಾರದಲ್ಲಿ ಏನಾಗಿದೆ, ಮಡದಿ, ಮಕ್ಕಳು ಮತ್ತು ದೇಹ, ಹಸಿವು, ತೃಷೆ, ವ್ಯಸನ, ವಿಷಯ ಇವುಗಳು ಬಿರುಗಾಳಿ ಬೀಸ್ತವೆ ಜೀವನದೊಳಗೆ. ಹೀಗಾಗಿ ಮನುಷ್ಯನ ಬದುಕಿನಲ್ಲಿ ತಲ್ಲಣ, ಕ್ಷೋಭೆ ಅನ್ನತಕ್ಕಂಥದ್ದು ಉಂಟಾಗ್ತದೆ. ತಲ್ಲಣದ ಅಲೆಗಳು, ಕ್ಷೋಭೆಯ ಅಲೆಗಳು, ತಾಪತ್ರಯದ ಅಲೆಗಳು, ಆಶಯ ಅಲೆಗಳು, ಇಂಥವೆಲ್ಲವೂ ಸಂಸಾರದೊಳಗೆ ಉಂಟಾಗ್ತದೆ. ಯಾಕೆ ನಾವಿರೋದೇ ಸಂಸಾರದಲ್ಲಿ ಇದ್ದಾಗ, ಮಡದಿ ಮಕ್ಕಳು ಅಂತ ಇದ್ದಾಗ, ದೇಹ ಅಂತ ಒಂದು ಪಡ್ಕೊಂಡಾಗ ಅಲೆಗಳಿರಬಾರ್ದು ಅನ್ನೋಕ್ಕೆ ಬರೋದಿಲ್ಲ. ಯಾಕಪ್ಪ, ಸಂಸಾರದಲ್ಲಿ ಅಲೆಗಳು ಇದ್ದೇ ಇರ್ತಾವೆ. ಏನು ಅಲೆಗಳಿರ್ತದೆ, ಒಂದು ಮಡದಿ ಅಲೆ, ಇನ್ನೊಂದು ಮಕ್ಕಳ ಅಲೆ, ಇನ್ನೊಂದು ಹೊಟ್ಟೆ ಚಿಂತೆ, ಇನ್ನೊಂದು ಉದ್ಯೋಗದ ಚಿಂತೆ, ಹೀಗೆ ಅನೇಕರಿ ದೇಹವನ್ನು ಪಡ್ಕೊಂಡ ಮೇಲೆ ಚಿಂತೆಗಳು, ಅಲೆಗಳು ಒಂದಾದ ಮೇಲೆ ಇದು ನಿರಂತರ ತಲ್ಲಣ ಮತ್ತು ಕ್ಷೋಭೆ, ವಿಕ್ಷಿಪ್ತತೆ ಅನ್ನತಕ್ಕಂಥದ್ದು ಮನುಷ್ಯನಿಗೆ ನಾವು ಹುಟ್ಟಿದ ಮೇಲೆ ಅದು ಕಟ್ಟಿಟ್ಟು ಬುತ್ತಿ. ಈ ವಿಕ್ಷಿಪ್ತ, ಕ್ಷೋಭೆ, ತಲ್ಲಣ ಬೇಡ ಅನ್ನಕ್ಕೆ ಬರೋದಿಲ್ಲ. ಈಗ ನೋಡ್ರಿ, ಬೆಳಗಿನ ಸುಪ್ರಭಾತ ಧ್ಯಾನಕ್ಕೆ ಯಾಕೆ ಸುಂದರ ಅಂತೇಳಿದರೆ, ನಿಶ್ಶಬ್ದ ಆನಂದವನ್ನು ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತು. ಆ ಪ್ರಶಾಂತ, ಆ ನಿಶ್ಶಬ್ದ, ಆ ಶಾಂತಿ, ಆನಂದ ಆ 3:30 ವೇಳೆಯೊಳಗೆ ಸಿಗ್ತದೆ. ಸುಪ್ರಭಾತ ಬೆಳಗಿನ 3:30 ಅಹೋರಾತ್ರಿಯಲ್ಲಿ. ಅದೇ ನಂತರ ಜೀವನದಲ್ಲಿ ಜಂಜಾಟ ಹಗಲಾಗ್ತಿದ್ದಂಗೆ ತಾಪತ್ರಯಗಳು, ಆ ಅಲೆಗಳು, ಕ್ಷೋಭೆ ಉಂಟಾಗಿ ಬಿಡ್ತದೆ. ಆ ಶಾಂತಿ 3:30 ವೇಳೆಯಲ್ಲಿರ್ತಕ್ಕಂಥ ಶಾಂತಿ, ಸಮಾಧಾನ, ಒಂದು ರೀತಿಯಲ್ಲಿ ನಿಶ್ಶಬ್ದ, ಆ ಒಂದು ಅನುಭವದ ಆನಂದ ಬೆಳಗಿನ 3:30ರಲ್ಲಿ ಸಿಗೋ ಹಾಗೆ ಬೇಳೆಯ ವೇಳೆಯಲ್ಲಿ ಸಿಗೋದಿಲ್ಲ. ಹೀಗಾಗಿ ಮನುಷ್ಯ ತಾಪತ್ರಯದಲ್ಲಿ, ತಲ್ಲಣದಲ್ಲಿ ಇರುತ್ತಾನೆ. ಯಾಕೆ, ಇವನು ಸಂಸಾರವನ್ನು ಧಾರಣ ಮಾಡಿಕೊಂಡಿರ್ತಾನೆ. ಯೋಗದೊಳಗೆ ಸಂಸಾರ 6ನೇದು, ಧ್ಯಾನ 7ನೇದು, ಸಮಾಧಿ 8ನೇದು. ಸಂಸಾರವನ್ನು ಧಾರಣ ಮಾಡಿಕೊಂಡಾಗ ಅಲ್ಲಮ ಪ್ರಭುದೇವರು ಉತ್ತರಾರ್ಧ ವಚನ ಏನು ಹೇಳ್ತದೆ, ತನ್ನ ನಿಕ್ಕಿ ನಿಧಾನವ ಸಾಧಿಸೇನೆಂದರೆ ಭಿನ್ನಾಣ ತಪ್ಪಿತ್ತು ಗುಹೇಶ್ವರ. ಈ ವಾಕ್ಯವನ್ನು 2 ರೀತಿಯಲ್ಲಿ ಅರ್ಥ ಮಾಡ್ಬೋದು. ತನ್ನನ್ನು ಸಂಸಾರಕ್ಕೆ ಕೊಟ್ಕೊಂಡು ಬಿಟ್ಟು ನಾನು ಪರಮಾನಂದವನ್ನು ಪಡ್ಕೊತೇನೆ ಅಂತೇಳಿದರೆ ಪರಮಾನಂದ ಕೈ ತಪ್ಪಿ ಹೋಯಿತು ಅಂತ ಒಂದು ಅರ್ಥ ಮಾಡ್ಕೋಬಹುದು. ಇದೇ ವಚನವನ್ನು ಇನ್ನೂ ಒಂದು ರೀತಿಯಲ್ಲಿ ಅರ್ಥ ಮಾಡ್ಬೋದು. ತನ್ನ ನಿಕ್ಕಿ ನಿಧಾನವ ಸಾಧಿಸೇನೆಂದರೆ, ನನ್ನನ್ನು ನಾನು, ನಿಧಾನ ಅಂದರೆ ಪರಮಾತ್ಮ, ನನ್ನನ್ನು ನಾನು ಪರಮಾತ್ಮನ ಕೊಟ್ಟುಕೊಂಡ್ರೆ ಭಿನ್ನಾಣ, ವಿಜ್ಞಾನ ತಪ್ಪಿತ್ತು ಗುಹೇಶ್ವರ. ನಮ್ಮಲ್ಲಿ ಈ ಜಂಜಾಟಗಳು, ಈ ಕ್ಷೋಭೆಗಳು ತಪ್ಪಿ ನಾನು ಭಕ್ತಿ, ಆನಂದ, ಪರಮಾನಂದದೊಳಗೆ ಪರವಶನಾದೆ ಅಂತಲೂ ಕೂಡ ಅರ್ಥ ಮಾಡಿಕೊಳ್ಳಬಹುದು. ಅದು ನಮ್ಮ ಪರಿಕಲ್ಪನೆ ಮತ್ತು ನಮ್ಮ ಧ್ವನಿ ಎಷ್ಟು ಎತ್ತರಕ್ಕೆ ಹೋಗ್ತದೋ ಅಷ್ಟು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಈಗ ಬಸವಣ್ಣನವರು ಸಂಸಾರದಲ್ಲಿ ಇದ್ದಾರೆ. ಸಂಸಾರದಲ್ಲಿ ಇದ್ದಾಗ ಅವ್ರಿಗೆ ಏನಾಯಿತು, ನಿವೃತ್ತರಾದರು. ನಿವೃತ್ತರಾದ ಮೇಲೆ ಮಕ್ಕಳನ್ನು ಕಳ್ಕೊಂಡ್ರು ಮತ್ತು ಮಡದಿಯರನ್ನು ಸಮಾಧಾನ ಮಾಡಬೇಕಾಯಿತು. ಬಿಜ್ಜಲ ಚಕ್ರವರ್ತಿ ಪದವಿಯಿಂದ ನಿವೃತ್ತನಾಗಿ ತಾನೂ ಕೂಡ ತನ್ನ ಪಟ್ಟವನ್ನು ಮಗನಿಗೆ ವಹಿಸ್ಕೊಟ್ಬಿಟ್ಟ. ಸಾಕು ಸಂಸಾರ, ಸಾಮ್ರಾಜ್ಯ, ಅಧಿಕಾರ ಅಂತೇಳಿ. ಯಾಕಪ್ಪ ಅಂತೇಳಿದ್ರೆ ಯುದ್ಧ ಮಾಡಬೇಕು ಅಂತೇಳಿದರೆ ವೀರಭೋಜ್ಯ ವಸುಂಧರ, ವಸುಂಧರೆಯನ್ನು, ಭೂಮಿಯನ್ನು, ಸಾಮ್ರಾಜ್ಯವನ್ನು ಯಾರಪ್ಪ ಆಳ್ತಾನೆ ಅಂದರೆ ವೀರನಾದವನು ಅನುಭವಿಸ್ತಾನೆ, ಅವನು ಆಳ್ತಾನೆ, ವೀರನಾದವನು. ಚಕ್ರವರ್ತಿ ಬಿಜ್ಜಳ ವೀರ, ಪರಾಕ್ರಮಿ, ಅದರಲ್ಲೇನು ಅನುಮಾನ ಇಲ್ಲ. ಆದರೆ ವಯಸ್ಸು ಯಾರಪ್ಪನ ಮನೆಯದು? ಖಡ್ಗ ಯುದ್ಧದಲ್ಲಿ ಕುದುರೆ ಮೇಲೆ ಹೋರಾಟ ಮಾಡಬೇಕಾದ್ರೆ ಕೈಗಳು, ಭುಜಗಳು, ಶಕ್ತಿ, ಸಾಮರ್ಥ್ಯ ವಯಸ್ಸಾಗ್ತಿದ್ದಂಗೆ ಹುಡುಕ್ತದೆ. ಕುದುರೆ ಕಡಿವಾಣ ಇಡಬೇಕು ಮತ್ತು ಯೌವನದಲ್ಲಿರ್ತಕ್ಕಂಥ ಕುದುರೆ, ಆ ಕುದುರೆಯನ್ನು ಸವಾರಿ ಮಾಡಬೇಕು. ಇನ್ನೊಂದು ಖಡ್ಗವನ್ನು ಹಿಡಿಬೇಕು ಮತ್ತು ಎದುರಾಳಿಯನ್ನು ಸೋಲಿಸಬೇಕು.
ಸೊ ಈ ಕಾರಣದಲ್ಲಿ ಯುದ್ಧದಲ್ಲಿ ಏನಿದೆ, ಯುದ್ಧಕ್ಕೆ ಹೋದ ಮೇಲೆ ಸಾವು ನಿಶ್ಚಿತ. ಇಲ್ಲ ಗೆಲ್ತಾನೆ ಇಲ್ಲ ಸಾವು. ಹೀಗಾಗಿ ಈಗ ಇಮ್ಮಡಿ ಪುಲಿಕೇಶಿಯನ್ನು ಅವನು ನರಸಿಂಗವರ್ಮ ತಮಿಳುನಾಡಿಂದ ಬಂದು ಕೊಂದಪ್ಪ ಯಾಕಪ್ಪ ನರಸಿಂಗಪ್ಪ ಅವನು ಎಂಬುದಾಗಿ ಹೇಳಿದರೆ, ಅವನು ವೀರ ಯುವಕ, ಯುದ್ಧ ತನ್ನ ಅಪ್ಪನ ಕಳ್ಕೊಂಡಿದ್ದ, ಅವರಪ್ಪನ ಈ ಇಮ್ಮಡಿ ಪುಲಿಕೇಶಿ ಕೊಂದಿದ್ದ. ಆ ದ್ವೇಷದಿಂದ ಅವನು ಬಂದು ವಾತಾಪಿಯಲ್ಲಿ ಯುದ್ಧ ಮಾಡಿ ಇಲ್ಲೇ ಇವನನ್ನು ಕೊಂದು ಅವನು ಹೋದ, ಸಾಮ್ರಾಜ್ಯವನ್ನು ವಶಪಡಿಸ್ಕೊಂಡು. ಅಂದರೆ ದ್ವೇಷ, ಸಂಸಾರ ಏನಿದೆಯಲ್ಲ, ಸಾಮ್ರಾಜ್ಯ ಏನಿದೆಯಲ್ಲ, ಅದು ದ್ವೇಷಕ್ಕೆ ದ್ವೇಷವನ್ನು ಮರಿಹಿಕ್ತದ. ನಮ್ಮಪ್ಪನ ಕೊಂದಾನೆ, ನಾನು ಅವನು ಕೊಲ್ತೀನಿ ಅಂತ ಅವನ ಮಗ ದಂಡೆತ್ತಿ ಬರ್ತಾನೆ. ಬಿಟ್ಟಿದ್ದೇವ ಯಾಕೆ ಚಾಲುಕ್ಯರ ವಿರುದ್ಧ ತಿರುಗಿ ಬಿದ್ದಪ್ಪ ಅಂತೇಳಿದರೆ, ನಮ್ಮಪ್ಪ ತಾತ ಮುತ್ತಾತನೆಲ್ಲ ಇವನು 6ನೇ ವಿಕ್ರಮಾದಿತ್ಯ ಕೊಂದು ಅಧೀನದಲ್ಲಿ ಇಟ್ಕೊಂಡು ಅವರ ಶೌರ್ಯದಿಂದ ತಾನು ಚಕ್ರವರ್ತಿ ಆಗಿದ್ದಾನೆ, ನಮ್ಮನ್ನು ಅಧೀನ ಅಂತ ಹೇಳ್ತಾನೆ, ನಾವ್ಯಾಕೆ ಅವನಿಗೆ ಅಧೀನ ಆಗಬೇಕಂತೇಳಿ ಅವನು ತಿರುಗಿ ಬಿದ್ದ. ಅದೇ ಚಕ್ರವರ್ತಿಯ ಕೈಯೊಳಗೆ ಅನೇಕ ಮಹಾದಂಡ ನಾಯಕರಿದ್ದಾರೆ, ಶೂರರಿದ್ದಾರೆ. ಇವನೊಬ್ಬನೇ ಬಿಟ್ಟಿದೇವನಂತವರು 30-40 ಜನ ಮಹಾದಂಡ ನಾಯಕರಾಗಿದ್ದಾರೆ. ಅವರೆಲ್ಲ ದಂಡೆತ್ತಿ ಬಂದರೆ ಬಿಟ್ಟಿದ್ದೇವ ಯಾವ ಲೆಕ್ಕ. ಹೀಗಾಗಿ ಯುದ್ಧದಲ್ಲಿ ನಾನು ಬದುಕಿದರೆ ಮುಂದೇನಾದ್ರು ಸಾಧ್ಯ ಅಂತ ಓಡಿ ಹೋದ. ಯುದ್ಧದಲ್ಲಿ ಓಡಿ ಹೋದ ಕಾರಣವಾಗಿ, ಸೋತ ಕಾರಣವಾಗಿ ಶಾಂತಲೆ ಜೈನ ವೃತ್ತಿಯಾಗಿ ದೀಕ್ಷೆಯನ್ನು ತಗೋತಾಳೆ. ಅವಳು ಯಾಕೆ ಶ್ರವಣ ಬೆಳಗೊಳದೊಳಗೆ ಸಲ್ಲೇಖನ ವೃತ್ತವನ್ನು ಶಾಂತಲೆ ಸ್ವೀಕಾರ ಮಾಡ್ತಾಳೆ ಅಂತೇಳಿದರೆ, ಅನೇಕರು ಸೊಳ್ಳೆ ಬುರುಡೆ ಕಾದಂಬರಿ ಬರೀತಾರೆ. ಕಾದಂಬರಿ ಜೊಳ್ಳು ಸುಳ್ಳು. ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ಲು, ಕಾಲು ಜಾರಿ ಲಿಂಗ ಪೂಜೆ ಮಾಡೋ ಕಾಲ ಕೆಳಗೆ ಬಿದ್ದು ಸತ್ತೋದ್ಲು ಅಂತ ಬರೀತಾರೆ. ಅವೆಲ್ಲ ಸುಳ್ಳು. ಯಾವುದು ಆಕೆ ಹೊಯ್ಸಳ ಸಾಮ್ರಾಜ್ಯದೊಳಗೆ ಹೊಯ್ಸಳೇಶ್ವರ ದೇವಾಲಯವನ್ನು ಕಟ್ಟಿಸಿದಾಳೆ. ಇಲ್ಲೇ ಯಾಕೆ ಕಟ್ಟಿಸಿದಾಳೆ? ದೇವ್ರು ಇಲ್ಲೇ ಇದ್ದಾನೆ ಹೊಯ್ಸಳೇಶ್ವರ ಅಂತೇಳಿ. ಮತ್ತು ಶಿವಗಂಗೆ ಬೆಟ್ಟಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಆ ಶಾಂತಲ ದೇವಿ ಸಮಾಧಾನವಾಗೇ ಸಾಮ್ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡಿಕೊಂಡು ಪಟ್ಟದ ರಾಣಿಯಾಗಿ ಇದ್ಲು. ಆದರೆ ಯಾವಾಗ 6ನೇ ವಿಕ್ರಮಾದಿತ್ಯನ ಸೈನ್ಯ ದಂಡೆತ್ತಿ ಬಂತು, ಸೋತು ಶರಣಾಗತನಾಗಿ ಓಡಿ ಹೋದ, ಹೊಯ್ಸಳ ಸಾಮ್ರಾಜ್ಯ ಚಾಲುಕ್ಯರ ಕೈವಶವಾಯಿತು. ಮತ್ತು ಕೈವಶವಾದ ಮೇಲೆ ಇವಳು ಪಟ್ಟದ ರಾಣಿ ಪದವಿ ಹೋಯಿತು. ಮತ್ತು ಗಂಡ ಓಡಿ ಹೋಗೋಣ ಪಟ್ಟದ ರಾಣಿಯಾಗಿದ್ದಾಳೆ. ಮತ್ತು ಅವಳು ಅಲ್ಲ್ಯಾಕೆ ಇರ್ತಾಳೆ? ಅಲ್ಲೇ ಇದ್ರೆ ಏನು ಮಾಡ್ತಾರೆ? ಲೂಟಿ ಮಾಡ್ತಾರೆ, ದುರಾಚಾರ ಆಗ್ತದೆ. ಅದಕ್ಕೆ ಆಕೆ ಏನು ಮಾಡಿದ್ಲು? ಸಲ್ಲೇಖನ ವ್ರತವನ್ನು ತಗೊಂಡು ಜೈನ ಯತಿಗಳ ಮಾರ್ಗದರ್ಶನದಲ್ಲಿ ಶ್ರವಣಬೆಳಗೊಳಕ್ಕೆ ಆಕೆ ಸನ್ಯಾಸಿನಿಯಾಗಿ ಜೀವನವನ್ನು ಆರಂಭ ಮಾಡಿಬಿಟ್ಲು. ಮತ್ತು ಇನ್ನೊಂದು ರಾಜ ಮಹಾರಾಜರು ಸನ್ಯಾಸಿನಿಯರನ್ನು ವ್ರತವ ದೀಕ್ಷೆಯನ್ನು ತಗೊಂಡಂಥವ್ರನ್ನ ಅವ್ರ ತಂಟೆಗೆ ಹೋಗಲ್ಲ. ಪಾಪ ಅವ್ರದ್ದು ಅವರು ಯಾರು ಚೆಲುವೆಯರು, ಯಾರು ಲೌಕಿಕಕ್ಕೆ ಬರ್ತಾರೋ ಅವರನ್ನು ಲಗ್ನ ಮಾಡ್ಕೊಳ್ತಾರೆ, ಸನ್ಯಾಸಿನಿಯರನ್ನು ಲಗ್ನ ಮಾಡ್ಕೊಳ್ಳಲ್ಲ. ಈ ಉದಾಹರಣೆಯನ್ನು ಮುಂದಿಟ್ಟು ಹೇಳ್ತಾ ಇದ್ದೀನಿ. ಕೌಶಿಕ ರಾಜ ಅಕ್ಕಮ್ಮದೇವಿ ಒಬ್ಬರು ತಪಸ್ವಿನಿ. ಅವರು ಲಗ್ನ ಮಾಡ್ಕೊಂಡು ಅಂತೇನೆ ಅಂತ ಬಂದರೆ ಪ್ರಜೆಗಳು ತಿರುಗಿ ಬಿದ್ದು ಅವನನ್ನು ಅಧಿಕಾರದಿಂದ ಕೆಳಗಿಳಿಸಿದರು. ಅವನನ್ನು ಬಂಧನಕ್ಕೊಳಗಾಕಿದ್ರು. ದೇಶಭ್ರಷ್ಟನಾಗಿ ಇವನಿಗೆ ಅನ್ನ ಹಾಕೋದು ವೇಸ್ಟ್ ಅಂತೇಳಿ ದೇಶಭ್ರಷ್ಟನಾಗಿ ಓಡಿಸಿದ್ರು. ಯಾಕೆಂದರೆ ತಪಸ್ವಿನಿಯನ್ನು ಲಗ್ನ ಮಾಡೋಕ್ಕೆ ಬರೋದಿಲ್ಲ, ಅವನ ಬರಹರ ಹುಚ್ಚ, ಅವನ ಕಾವ್ಯವನ್ನು ಇತಿಹಾಸ ಅಂತ ತಗೊಳಕ್ಕೆ ಬರೋದಿಲ್ಲ. ಹೀಗಾಗಿ ಅಕ್ಕ ಮಹಾದೇವಿಯವರು ತಪಸ್ವಿನಿ, ಅವರನ್ನು ಕೌಶಿಕ ಲಗ್ನ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಜನ ತಿರುಗಿ ಬಿದ್ದರು. ಅಕ್ಕ ಮಹಾದೇವಿಯವರು ಸಂಸಾರವನ್ನು ಧಾರಣ ಮಾಡಿಕೊಳ್ಳಲಿಲ್ಲ. ಸಂಸಾರ ಅವ್ರ ಬೆನ್ನು ಬೀಳಿತು, ಆದರೆ ಸಂಸಾರದ ಬೆನ್ನಿಂದೆ ಅಕ್ಕ ಮಹಾದೇವರು ಹೋಗಲಿಲ್ಲ. ರಾಜ ರಾಣಿ ಪದವಿ, ಶ್ರೀಮಂತಿಕೆ, ರತ್ನಪಡಿ ವ್ಯಾಪಾರಿಯ ಮಗಳಾಗಿ ಹುಟ್ಟಿದರೂ ಕೂಡ, ಶ್ರೀಮಂತ ಕನ್ಯೆಯಾಗಿದ್ದರೂ ಕೂಡ, ಚೆಲುವೆ, ಸುಂದರಿ, ವಿದ್ಯಾವಂತೆ, ತಪಸ್ವಿನಿ, ಭಕ್ತಿವಂತೆ, ಶ್ರದ್ಧೆವಂತೆ ಅಕ್ಕ ಮಹಾದೇವಿಯವರು ಸಂಸಾರವನ್ನು ಧಾರಣ ಮಾಡಲಿಲ್ಲ. ಸದ್ಭಕ್ತಿ, ಸುಜ್ಞಾನ, ವೈರಾಗ್ಯ, ದೃಢಭಕ್ತಿ ಇವುಗಳನ್ನೇ ಧಾರಣ ಮಾಡಿದರು. ಆದ ಕಾರಣವಾಗಿ ಅಕ್ಕ ಮಹಾದೇವಿಯವರ ವಚನಗಳು ಜಗತ್ತಿನ ಶ್ರೇಷ್ಠ ಭಾವಗೀತೆಗಳು, ಶ್ರೇಷ್ಠ ವಚನಗಳು, ಶ್ರೇಷ್ಠ ಕಾವ್ಯಗಳು. ಈಗ ಬಸವಣ್ಣನವ್ರ ವಚನಕ್ಕೆ ಬರ್ತೀನಿ. ಬಸವಣ್ಣನವರು ಸಂಸಾರವನ್ನು ಧಾರಣ ಮಾಡಿಕೊಂಡ್ರು. ಅಂದ್ರೇನು? ಧಾರಣ ಅಂದರೆ ಧರಿಸೋದು. ಸಂಸಾರದೊಳಗೆ ಅವರು ಪ್ರೀತಿಯಿಂದ ತೊಡ್ಕೊಂಡ್ರು. ಅದರಲ್ಲೇನು ತಪ್ಪಿಲ್ಲ, ಅದು ಅವ್ರವ್ರ ಇಚ್ಛೆ. ಒಂದಲ್ಲ 2 ಲಗ್ನ ಮಾಡ್ಕೊಂಡ್ಮೇಲೆ ನಿವೃತ್ತರಾಗಿ ಸಂಸಾರ ಸುಖ ಕೊಡಲಿಲ್ಲ ಅಂತ ಗೊತ್ತಾಯಿತು. ಯಾಕೆಂದರೆ ಅನೇಕ ವಚನಗಳಲ್ಲಿ ಅವರೇ ಹೇಳ್ತಾರೆ,
ಸಂಸಾರ ಅನ್ನತಕ್ಕಂಥದ್ದು ನನಗೆ ಎಷ್ಟು ತೊಂದರೆಯನ್ನು ಕೊಟ್ಟಿದೆ ಅನ್ನೋದನ್ನು ಬಸವಣ್ಣನವರೇ ತಮ್ಮ ಅನೇಕ ವಚನಗಳು ಹೇಳಿಕೊಳ್ತಾರೆ. ಇಂದಿಂಗೆಂತು ನಾಳಿಂಗೆಂತು ಎಂದು ಬೆಂದ ಒಡಲ ಹೊರೆಯ ಹೋಯಿತೆನ್ನ ಸಂಸಾರ. ನನ್ನ ಒಡಲ, ನನ್ನ ದೇಹ ಇವತ್ತೇನು ನಾಳೆಗೇನು ಅನ್ನತಕ್ಕಂಥ ಚಿಂತನೆ ಆಯಿತು. ಸಂಸಾರದಲ್ಲಿ ಲಗ್ನ ಮಾಡ್ಕೊಂಡ್ಮೇಲೆ ಇಂದಿಂಗೆಂತು ನಾಳಿಂಗೆಂತು ಎಂದು ಬೆಂದ ಒಡಲ ಹೊರೆಯ ಹೋಯಿತ್ತು ಎನ್ನ ಸಂಸಾರ. ಸಂಸಾರ, ಈ ದೇಹ, ಈ ಶರೀರ ಸಂಸಾರಕ್ಕಾಗಿ ದುಡ್ಕೋತಾನೆ ಇದೆ, ಸಂಸಾರಕ್ಕಾಗಿ ದುಡ್ಕೋತಾನೆ ಇದೆ. ಆಯುಷ್ಯವೆಲ್ಲ ಸಂಸಾರಕ್ಕೆ ಹೋಯಿತು. ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ, ಮುಂದೆ ಮುಕ್ತಿಯಾಗಬೇಕೆಂಬ ಹಂಬಲವಿಲ್ಲ. ಈ ವಚನ ಏನಿದೆಯಲ್ಲ, ಇದು ಅಕ್ಕ ಮಹಾದೇವರ ವಚನದ ಪ್ರಭಾವ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಯೊಳಗೆ ಬಂದೇ ಬಂದೆ, ಬಾರದ ಭವಂಗಳಲ್ಲಿ ಬಂದೇ ಬಂದೆ, ಶುಭ ಅಶುಭಗಳನ್ನು ಕಂಡೇ ಕಂಡೆ, ಹಿಂದಣ ಜನನ ಏನಾದಡಾಗಲಿ, ಇಂದು ನೀ ಕರುಣಿಸ ಚನ್ನ ಮಲ್ಲಿಕಾರ್ಜುನ. ಈ ವಚನವನ್ನು ಬಸವಣ್ಣನವರು ತಮ್ಮ ನಿವೃತ್ತಿಯ ಕಾಲದೊಳಗೆ ಅಭ್ಯಾಸ ಮಾಡಿ, ಆ ವಚನದ ಪ್ರಭಾವದಿಂದನೇ ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ, ಕೊಂದುದಯ್ಯ ಈ ಮಾಯೆ. ಹೀಗೆ ಬಸವಣ್ಣನವರು ಇಂದಿಂಗೆಂತು ನಾಳಿಂಗೆಂತು ಎಂದು ಬೆಂದ ಒಡಲ ಹೊರೆಯ ಹೋಯಿತೆನ್ನ ಸಂಸಾರ ಅಂತ ಯಾಕೆ ಬರೀತಾರೆ ಅಂದರೆ, ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ, ಅಕ್ಕಮಹಾದೇವರ ವಚನ. ಬಂದೇ ಬಂದೆ, ಅನೇಕ ಯೋನಿಗಳಲ್ಲಿ ಬಂದೇ ಬಂದೆ ಅಂತ ಅಕ್ಕಮಹಾದೇವರು ಕೂಡ ಬರೀತಾರೆ. ಹೀಗಾಗಿ ಬಸವಣ್ಣನವರು ವಚನವನ್ನು ಮತ್ತೆ ಮತ್ತೆ ಬರಲಿಕ್ಕೆ ಪ್ರೇರಣೆ ಕಾರಣ ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾದರ ಓಂ ನಮಃ ಶಿವಾಯ ಕಂದಪದ್ಯ, ದಾಸ್ಯಮಯ್ಯನವರ ವಚನಗಳು, ಅಕ್ಕ ಮಹಾದೇವರ ವಚನಗಳು, ಅಲ್ಲಮ ಪ್ರಭುದೇವರ ವಚನಗಳು. ಈ 4 ಸಾಹಿತ್ಯವನ್ನು, ಅನುಭವ ಸಾಹಿತ್ಯವನ್ನು ಬಸವಣ್ಣನವರು ಮೇಲಿಂದ ಮೇಲೆ ಅಧ್ಯಯನ ಮಾಡಿದ್ರಿಂದ ಅವುಗಳ ಪ್ರಭಾವಕ್ಕೆ ಒಳಗಾಗಿ ಅವರು ವಚನಗಳನ್ನು ಬರೆದಿದ್ದಾರೆ. ಮೊದಲು ಅವರು ವಚನಗಳನ್ನು ಬರೆದವ್ರೆ, ಅದನ್ನು ಸಂಸಾರದಲ್ಲಿದ್ದಾಗ ಅವರು ಸಂಸಾರ ಅದನ್ನು ಮರೆಸ್ತು. ಅವರೇ ವಚನದಲ್ಲಿ ಹೇಳ್ಕೊಳ್ತಾರೆ, ಸಂಸಾರ ನನ್ನನ್ನು ಭಕ್ತಿಯಿಂದ ದೂರ ಮಾಡ್ತು. ಆ ವಚನವನ್ನು ಈಗ ನಿಮ್ಮ ಮುಂದೆ ಇಡ್ತೇನೆ. ಅಂದ್ರೇನು, ಬಸವಣ್ಣನವರು ಸಂಸಾರವನ್ನು ಧಾರಣ ಮಾಡಿಕೊಂಡ್ರು. ಆ ಧಾರಣ ಮಾಡಿಕೊಂಡಂಥ ಪರಿಣಾಮವಾಗಿ ನನ್ನ ಜೀವನ ಏನಾಯ್ತಪ್ಪ, ಎನಿಸು ಕಾಲ ಕಲ್ಲು ನೀರೊಳಗಿದ್ದಡೇನು ನೆನೆದು ಮೃದುವಾಗಬಲ್ಲದೆ, ನಿಧಾನವ ಕಾಯ್ದಿರ್ದ ಬೆಂತರನಂತೆ ಅದರ ವಿಧಿ ಎನಗಾಯಿತ್ತು. ಏನು ಹೇಳ್ತಾ ಇದ್ದಾರೆ ಈ ವಚನದೊಳಗೆ? ಎನಿಸು ಕಾಲ ಕಲ್ಲು ನೀರೊಳಗಿರ್ದಡೇನು ನೆನೆದು ಮೃದುವಾಗಬಲ್ಲದೆ. ಕಲ್ಲು ಬಂಡೆ ನೀರಿನೊಳಗೆ ಯುಗಗಳ ಕಾಲ ಇರುತ್ತದೆ, ಯುಗಗಳೇ ಹೋಗ್ತವೆ. ಆದರೆ ಬಂಡೆ ಮೃದುವಾಗಿ ಅದು ಹತ್ತಿ ಅರಳೆ ಆಗ್ತತೇನ, ಹಣ್ಣು ಆಗ್ತತೇನ, ಹಲಸಿನ ಹಣ್ಣು, ಮಾವಿನ ಹಣ್ಣು, ಏಲಕ್ಕಿ, ಬಾಳೆಹಣ್ಣು ಹಿಂಗೆ ಹಾಕ್ತತೇನ, ಕಲ್ಲು ಎಂದು ಹಣ್ಣು ಆಗೋದಲ್ಲ. ಅದನ್ನು ಇಲ್ಲಿ ಉಪಮೆ ಕೊಡ್ತಾರೆ. ಎನಿಸು ಕಾಲ ಕಲ್ಲು ನೀರೊಳಗೆದ್ದಡೇನು ನೆನೆದು ಮೃದುವಾಗಬಲ್ಲದೆ. ಎನಿಸು ಕಾಲ ನಿಮ್ಮ ಪೂಜಿಸಿಯೇವೆನಯ್ಯ ಮನದಲ್ಲಿ ದೃಢವಿಲ್ಲದನ್ನಕ್ಕ, ನಿಧಾನವ ಕಾಯ್ದಿರಿದ್ದ ಬೆಂತರನಂತೆ ಅದರ ವಿಧಿ ಎನಗಾಯಿತು. ಇಲ್ಲಿ ಬಸವಣ್ಣನವರು ವಚನ 6 ಸಾಲಿದೆ, ಗದ್ಯದಲ್ಲಿ ಬರೆದರೆ ಇದು 3 ಸಾಲು. ಒಂದೊಂದು ವಚನದ ಒಂದೊಂದು ಸಾಲಿನಲ್ಲಿ ಒಂದೊಂದು. ಎನಿಸು ಕಾಲ ಕಲ್ಲು ನೀರೊಳಗೆದ್ದಡೇನೋ ನೆನೆದು ಮೃದುವಾಗಬಲ್ಲುದೆ. ಎನಿಸು ಕಾಲ ಕಲ್ಲು ನೀರೊಳಗೆದ್ದಡೇನೋ ನೆನೆದು ಮೃದುವಾಗಬಲ್ಲುದೆ. ಕಲ್ಲು ಎಷ್ಟೇ ಯುಗ ನೀರಿನಲ್ಲಿದ್ದರೂ ಅದೇನು ಮೃದು ಆಗಲ್ಲ, ಹಣ್ಣಾಗಲ್ಲ. ಎನಿಸು ಕಾಲ ನಿಮ್ಮ ಪೂಜಿಸಿಯೇವೆನಯ್ಯ ಮನದಲ್ಲಿ ದೃಢವಿಲ್ಲದನ್ನಕ್ಕ. ಈಗ ಬಸವಣ್ಣನವರು ಉಪಾಸನೆ, ಪೂಜೆ, ಭಕ್ತಿ ಮಾಡ್ತಾ ಇದ್ದಾರೆ. ಅವರು ಈಗ ಅವ್ರಿಗೆ ವೇಳೆ ಇದೆ, ನಿವೃತ್ತರಾಗಿದ್ದಾರಲ್ಲ, ಸಂಪೂರ್ಣವಾಗಿ ಹಗಲೆಲ್ಲ ಪೂಜೆಯಲ್ಲಿ ತೊಡಕೋತಾರೆ, ರಾತ್ರಿಯಲ್ಲೂ ಧ್ಯಾನದಲ್ಲಿ ತೊಡಕೊಳ್ತಾರೆ. ಯಾಕೆ? ಸಂಸಾರದ ಮೋಹ ಹೋಗಿದೆ. ಈಗ ಮಡದಿಯರು ಇಬ್ಬರು ಕೂಡ ಅವರು ಭಕ್ತಿಯಲ್ಲಿ ತೊಡಕೊಳ್ತಾರೆ, ಅವರು ಪೂಜೆಯಲ್ಲಿ ತೊಡಕೋತಾರೆ. ಯಾಕೆ? ಸಂಸಾರ ಇವರು ಮೂವರಿಗೂ ಏನು ಮಾಡ್ತು? ದುಃಖವನ್ನೇ ಕೊಡ್ತು. ನಾವು ಸಂಸಾರದಲ್ಲಿ ಸುಖವಾಗಿರ್ತೀನಿ ಅಂತ ತಿಳ್ಕೊಂಡಿದ್ರು, ಮತ್ತು ಸುಖವಾಗೇ ಇದ್ದರು. ಯಾಕೆ? ಇಬ್ರಿಗೂ ಒಂದೊಂದು ಮಗು ಆಗಿತ್ತು, ಮಗುನ ಆಟ ಆಡಿಸ್ಕೊಂಡು ಬೆಳೆಸ್ಕೊಂಡು ಮಗು ಯೌವನಕ್ಕೆ ಬಂತ, ಏನು ಬಹಳ ಸಂತೋಷ. ನೀಲಾಂಬಿಕೆ, ಗಂಗಾಂಬಿಕೆ, ಬಸವಣ್ಣನವ್ರಿಗೆ. ಆದರೆ ಕಾಲ್ವಾಗ್ಬಿಟ್ರಲ್ಲ, ಸಂಸಾರ ಸುಖ ಕೊಟ್ಟುಬಿಡ್ತು, ಸುಖ ಹೊರಟೋಯ್ತು. ಹೀಗಾಗಿ ಸಂಸಾರದಲ್ಲಿ ಸುಖ ಇಲ್ಲ ಅಂತೇಳಿ ತಿಳ್ಕೊಂಡು ಅನುಭವ ಬಂದ ಮೇಲೆ ಭಕ್ತಿಯಲ್ಲಿ ಅವರು ಮುಂದುವರೆದರು. ಭಕ್ತಿಯಲ್ಲಿ ಮುಂದುವರೆದಾಗ ಏನಾಯ್ತಪ್ಪ? ಪೂಜೆಯನ್ನು, ಅನೇಕ ಪತ್ರೆ, ಪುಷ್ಪ ಎಲ್ಲ ಅಷ್ಟವಿಧಾರ್ಚನೆಯನ್ನು
ಬಹಳ ಕಾಲ ಹಗಲೆಲ್ಲ ನಡೆಸಿದರು. ಯಾಕೆ? ಸಂಭ್ರಮ. ಕೂಡಲ ಸಂಗಮ ದೇವರನ್ನು ಒಲಿಸ್ಕೊಂಡು ಬಿಡೋಣ, ಅವನ ಅನುಗ್ರಹವನ್ನು ಪಡ್ಕೊಳ್ಳೋಣ, ಪೂಜಾ ಸಂಭ್ರಮ, ಭಕ್ತಿಯ ಆನಂದವನ್ನು ಪಡೆಯೋಣ ಎಂಬುದು. ಯಾಕೆಂದರೆ ಅವರು ಕೂಡಲ ಸಂಗಮದಲ್ಲಿ ಸಂಗಮೇಶ್ವರ ದೇವರನ್ನು ಪೂಜೆ, ಭಕ್ತಿ, ಆನಂದದಲ್ಲಿ ತೊಡಗಿಕೊಂಡಿದ್ದರು ಯೌವನದ ಕಾಲದಲ್ಲಿ. ಹಂಗೆ ಅದು ನೆನಪಾಯಿತು. ಅಲ್ಲಪ್ಪ, ನಾನು ಅಷ್ಟೊಂದು ಪೂಜೆ ಭಕ್ತಿಯಲ್ಲಿ ಕೂಡಲ ಸಂಗಮದಲ್ಲಿ ತೊಡಗಿಕೊಂಡಿದ್ದೆ, ಸಂಸಾರದಲ್ಲಿ ಬಿದ್ದು ನಾನು ಆ ಭಕ್ತಿಯ ಆನಂದವನ್ನೆಲ್ಲ ಕಳ್ಕೊಂಬಿಟ್ನಲ್ಲ. ಭಕ್ತಿನೇ ಚಂದ, ಸಂಸಾರಕ್ಕಿಂತ ಭಕ್ತಿನೇ ಚಂದ ಅಂತ ಈಗ ಅನುಭವಕ್ಕೆ ಬಂತು. ಅದನ್ನೇ ಅವರು ಉದಾಹರಣೆ ಕೊಡ್ತಾರೆ. ಎನಿಸು ಕಾಲ ನಿಮ್ಮ ಪೂಜಿಸಿಯೇವೆನಯ್ಯ, ಮನದಲ್ಲಿ ದೃಢವಿಲ್ಲದೆನ್ನಕ್ಕ, ನಿಧಾನವ ಕಾಯ್ದಿರ್ದ ಬೆಂತರನಂತೆ ಅದರ ವಿಧಿ ಎನಗಾಯಿತ್ತು. ಈಗ ಬೆಂತರ ಅಂದರೆ ಒಂದು ಭೂತ. ಈಗ ಶ್ರೀಮಂತರು ಏನು ಮಾಡ್ತಾರೆ, ಇವಾಗ ನಾವೆಲ್ಲ ಬ್ಯಾಂಕಲ್ಲಿ ದುಡ್ಡು ಇಡ್ತೀವಿ, ಠೇವಣಿ ಇಡ್ತೀವಿ. ಅರಿದೊಡಿ ಸಂಸಾರವ ಹೊದ್ದಲಿವೆನೇ ಕೂಡಲ ಸಂಗಮ ದೇವ ಅಂತಾರೆ. ನನಗೆ ಮೊದಲೇ ತಿಳುವಳಿಕೆಯಾಗಿದ್ದರೆ ನಾನು ಸಂಸಾರವನ್ನು ದುಪ್ಪಟ್ಟ ಹೊದ್ಕೊತಿದ್ನಿ ಅಂತ ಹೇಳ್ತಾರೆ. ನಮಗೆ ಜೀವನ ಹಾಗೇನೆ, ನಮಗೆ ಬದುಕು ಗೊತ್ತಿರೋದಿಲ್ಲ. ನಾವೆಲ್ಲ ಹೊಸೊಬ್ರು ಇರ್ತೇವೆ. ಎಲ್ಲ ಅನುಭವಗಳು ನಮ್ಗೆ ಹೊಸದಾಗಿರ್ತದೆ. ಎಲ್ಲ ಅನುಭವಗಳು ನಮಗೆ ಪಾಠವೇ. ಹೀಗಾಗಿ ಗೊತ್ತಿಲ್ಲದೆ ಈ ಬದುಕಿಗೆ ನಾವು ಬಂದಿರ್ತೇವೆ. ಗೊತ್ತಿಲ್ಲದೆ ಈ ಬದುಕಿನೊಳಗೆ ಅನೇಕ ನೋವುಗಳಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳುತ್ತೇವೆ. ಇದು ಬಸವಣ್ಣನವ್ರಿಗೆ ಅನುಭವ ಆಯಿತು. ಅರಿದಡೆ ಈ ಸಂಸಾರವ ಹೊದ್ದಲ್ಲಿವೆನೆ ಕೂಡಲ ಸಂಗಮ ದೇವ, ಭವಬಂಧನ ಭವಪಾಶವಾದ ಕಾರಣವೇನಯ್ಯ. ನನಗೆ ಗೊತ್ತಿದ್ದರೆ ನಾನು ಜನನ ಮರಣ ಹುಟ್ಟು ಸಾವುಗಳು ಬರ್ತಿದ್ದೆ. ಅರಿದೊಡೆ ತಿಳಿದಿದ್ದರೆ ಸಂಸಾರವ ಹೊದ್ದಲ್ಲಿವೆನೆ. ನನಗೆ ಗೊತ್ತಿದ್ದರೆ ನಾನು ಸಂಸಾರನ ಹೊದ್ಕೊಂತಿದ್ದಿಲ್ಲ, ಸಂಸಾರಕ್ಕೆ ನಾನು ಪ್ರವೇಶ ಮಾಡ್ತಿದ್ದಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಸಂಸಾರದಲ್ಲಿದ್ದ ಚಿತ್ತ ಏನಾಗ್ತದೆ, ಮನಚಿತ್ತ ಬುದ್ಧಿ ಅಹಂಕಾರ. ಅವರು ಹೇಳ್ತಾರೆ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ಎನಿಸಿದಡೆ ಏನು ಹುರುಳಿಲ್ಲವಯ್ಯ, ಪ್ರಪಂಚನ ಡಂಪಿನಲ್ಲಿ ಎನ್ನನೊಂದು ರೂಹು ಮಾಡಿ ನೀ ವಿರಿಸಿರಿ ಕೂಡಲ ಸಂಗಮದೇವ. ಯಾವಾಗ ಈ ವಚನ ಅಭಿವ್ಯಕ್ತಿ ಆಗ್ತದೆ ಅಂದ್ರೆ ಅನುಭವ ಮನಸ್ಸಿನಲ್ಲಿ ಧಾರಣ ಆಗಿದೆ. ಸಂಸಾರ ಧಾರಣ ಆಗಿತ್ತು, ಅದು ನಿರಸನ ಆಯಿತು. ಅಲ್ಲಿ ಅನುಭವ ಧಾರಣ ಆಯಿತು. ಯಾವಾಗ ಅನುಭವ ಧಾರಣ ಆಗ್ತದೆ, ಒಂದಾದ ಮೇಲೆ ವಚನಗಳ ಅಭಿವ್ಯಕ್ತಿ ಆಗ್ತದೆ. ಅದಕ್ಕೆ ಹೇಳ್ತಾರೆ, ವಿಚಾರಿಸಿದಡೆ ಏನು ಹುರುಳಿಲ್ಲವಯ್ಯ, ಪ್ರಪಂಚಿನ ಡಂಬಿನಲ್ಲಿ ಅನ್ನನೊಂದು ರೂಹು ಮಾಡಿ ನೀ ವಿರಿಸಿದರಿ ಕೂಡಲ ಸಂಗಮ ದೇವ. ಹೀಗೆ ಬಸವಣ್ಣನವರು ತಮ್ಮ ವಚನದೊಳಗೆ ನಾನು ಸಂಸಾರದೊಳಗೆ ಬಿದ್ದುಬಿಟ್ಟೆ, ನನಗೆ ಗೊತ್ತಿಲ್ಲದೆ ಸಂಸಾರದಲ್ಲಿ ಸಿಕ್ಕೊಂಡು ಬಿಟ್ಟೆ. ಈಗ ಅವರು ಈ ಶರೀರ, ಇಂದ್ರಿಯ ಇವೆಲ್ಲ ಏನು, ಸಂಸಾರ ಏನು ಅನ್ನೋದನ್ನು ಭಾಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಯಾಕೆ ಅಂದರೆ ಅದು ಅನುಭವ ಚೆನ್ನಾಗಿತ್ತು. ವಿಷಯಗಳು, ಇಂದ್ರಿಯಗಳು ನನ್ನನ್ನು ಏನು ಮಾಡಿಬಿಟ್ವು ಅನ್ನೋದು ಅವ್ರಿಗೆ ಗೊತ್ತಾಯಿತು. ಯಾಕೆ? ಅನುಭವವನ್ನು ಧಾರಣ ಮಾಡಿಕೊಂಡ್ರು. ಆನು ಒಬ್ಬನು ಸುಡುವ ರೈವರು ಮೇಲೆ ಕಿಚ್ಚುಗನ ನಿಲ್ಲಲುಬಾರದು, ಕಾಡ ಬಸವನ ಹೊಲಿ ಕೊಂಡೊಯ್ಯುವಡಿ ಅರಯ್ಯಲಾಗದೆ ಕೂಡಲ ಸಂಗಮ ದೇವ. ಎಷ್ಟು ಚಂದ ವಚನ ಬರ್ತದೆ ನೋಡ್ರಿ. ಯಾಕೆ? ಅನುಭವ ಧಾರಣ ಆಗೈತೆ, ಸಂಸಾರ ನಿರಸನ ಆಗೈತೆ. ಆದ್ದರಿಂದ ವಚನದಲ್ಲಿ ಹೇಳ್ತಾರೆ, ಆನು ಒಬ್ಬನು ಸುಡುವ ರೈವರು, ನಾನು ಒಬ್ಬರಿದ್ದೀನಿ, 5 ಜನ ಅಗ್ನಿ ಹಾಕಿ ಸುಡುತ್ತಾ ಇದ್ದಾರೆ. ಯಾರೋ? ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ದಗ ದಗ ಹೊತ್ಕೊಂಡು ಉರಿತಾ ಇದ್ದಾವೆ, ನಾನು ಒಬ್ಬನೆಯ. ನೋಡ್ರಿ ಹೇಗೆ ವಚನ ರೂಪಗಳಲ್ಲಿ ಅಭಿವ್ಯಕ್ತಿ ಆಗ್ತದೆ ನೋಡಿ. ಆನು ಒಬ್ಬನು ಸುಡುವ ರೈವರು ಮೇಲೆ ಕಿಚ್ಚುಗನ ನಿಲ್ಲಲುಬಾರದು. ಹೀಗೆ ಅಗ್ನಿ ಬಹಳ ಬಲವಾಗಿಬಿಟ್ಟಿದೆ. ಅರಯ್ಯಲಾಗದೆ ಕೂಡಲ ಸಂಗಮ ದೇವ, ಕಾಡ ಬಸವನ ಹುಲಿ ಕೊಂಡೊಯ್ಯೊಡೆ ಅರಯ್ಯಲಾಗದೆ ಕೂಡಲ ಸಂಗಮ ದೇವ. ಇನ್ನೊಂದು ರೂಪಕವನ್ನು ಕೊಡ್ತಾರೆ. ಆನು ಒಬ್ಬನು ಸುಡುವ ರೈವರು ಮೇಲೆ ಕಿಚ್ಚುಗನ ನಿಲ್ಲಲುಬಾರದು, ಇದು ಒಂದು ರೂಪಕ. ಆನು ಒಬ್ಬನು ಸುಡುವ ರೈವರು ಒಂದು ರೂಪಕ. ನಾನು ಒಬ್ಬ, 5 ಜನ ಅಗ್ನಿಲಿ ಸುಡ್ತಾ ಇದ್ದಾರೆ. ಮೇಲೆ ಕಿಚ್ಚುಗನ ನಿಲ್ಲಲುಬಾರದು, ಏನು ಬೆಂಕಿ ಹೆಚ್ಚಾಗ್ಬಿಟ್ಟಿದೆ, ನಿಂತ್ಕೊಳ್ಳೋಕೆ ಸಾಧ್ಯನೇ ಆಗ್ತಾ ಇಲ್ಲ, ಬಹಳ ದಗದಗ ಹೊತ್ಕೊಂಡು ಉರಿತಾ ಇದೆ ವಿಷಯಗಳ ದಾಹ. ಕೊನೆಗೆ ಇನ್ನೊಂದು ವಚನ, ಇನ್ನೊಂದು ಮುಕ್ತಾಯ, ಇನ್ನೊಂದು ರೂಪಕ್ಕೆ ಹೊರಳ್ಕೊಳ್ತದೆ. ಕಾಡ ಬಸವನ ಹುಲಿ ಕೊಂಡೊಯ್ಯುವಡೆ ಅರಯ್ಯಲಾಗದೆ ಕೂಡಲ ಸಂಗಮ ದೇವ. ಹಸುವಿನಿಂದ
ಹಸಿರಿನ ಮೇಲೆ ಕಾಡು ಹೋಗಿರ್ತದೆ, ಆದರೆ ಹುಲಿ ಬೆನ್ನು ಬಿದ್ದು ಅದನ್ನು ಹೊತ್ಕೊಂಡು ಹೋಗ್ತದೆ. ಅದು ಅಂಬಾ ಅಂತಿರ್ತದೆ. ಕಾಡ ಬಸವನ ಹುಲಿ ಕೊಂಡೊಯ್ಯುವಡೆ ಅರಯ್ಯಲಾಗದೆ ಕೂಡಲ ಸಂಗಮ ದೇವ. ಎಂತಹ ಹೃದಯ ವಿದ್ರಾವಕವಾದ ಚಿತ್ರಣವನ್ನು ಕೊಡ್ತಾರಲ್ಲ. ಅಲ್ಲಿ ಹಸು, ಇಲ್ಲಿ ಜೀವಾತ್ಮ ಪಶು. ಜೀವಾತ್ಮ ಅನ್ನತಕ್ಕಂಥ ಪಶುವನ್ನು ಹುಲಿ, ಯಾವುದು ಹುಲಿ? ಭವ, ಹುಟ್ಟು ಸಾವು ಅನ್ನತಕ್ಕಂಥ ಹುಲಿ ನನ್ನನ್ನು ಮರಣಕ್ಕೆ ಹೊತ್ಕೊಂಡು ಹೋಗ್ತಾ ಇದೆ, ಕ್ಷೇಮವನ್ನು ವಿಚಾರಿಸಬಾರದೆ, ನನ್ನನ್ನು ಕೂಡಲ ಸಂಗಮ ದೇವ ನಿನ್ನ ಕಡೆ ಕರ್ಕೊಂಡು ಹೋಗೋಕ್ಕಾಗಲ್ವಾ? ಅಂದರೆ ಇಂಥ ವಚನಗಳು ಯಾವಾಗ ಅಭಿವ್ಯಕ್ತ ಆಗ್ತದೆ ಅಂದ್ರೆ ಅನುಭಾವನ ಧಾರಣ ಮಾಡಿಕೊಂಡಾಗ. ಧಾರಣ ಅಂದ್ರೆ ಈಗ ನಿಮಗೆಲ್ಲ ಅರ್ಥ ಆಗಿರ್ಬೇಕಂತ ಅಂದ್ಕೊಂಡಿರ್ತಾರೆ. ಯಾರು ನಮ್ಮ ಹಾಗೆ ಬೆಳಗಿನ 6 ಗಂಟೆಗೆ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡಿರ್ತೀರಿ, ಧ್ಯಾನ ಮಾಡೋಕ್ಕೆ ಕೂತ್ಕೊಂಡಂಥ ಕಾಲದೊಳಗೆ ಧ್ಯಾನ ಆಗುತ್ತದೆಯೇ? ಆಗಲ್ಲ. ಯಾಕೆ? ಸಂಸಾರವನ್ನು ಧಾರಣ ಮಾಡಿಕೊಂಡಾಗ, ಭೋಗವನ್ನು ಧಾರಣ ಮಾಡಿಕೊಂಡಾಗ, ಲೌಕಿಕವನ್ನು ಮನಸ್ಸಿನಲ್ಲಿ ಧಾರಣ ಮಾಡಿಕೊಂಡಾಗ ಅಲ್ಲಿ ಅನುಭವ ಭಕ್ತಿಯನ್ನು ಧಾರಣ ಮಾಡಿಕೊಳ್ಳಲು ಬರುವುದಿಲ್ಲ. 2 things cannot occupy same place at the same time ಅಂತ. 2 ವಸ್ತುಗಳು ಏಕಕಾಲಕ್ಕೆ ಒಂದೇ ಸ್ಥಳದಲ್ಲಿ ಇರಲು ಸಾಧ್ಯ ಇಲ್ಲ. ಹಾಗೆ ಎಲ್ಲಿವರೆಗೆ ನಮ್ಮ ಮನಸ್ಸಿನಲ್ಲಿ, ಚಿತ್ತದಲ್ಲಿ ಲೌಕಿಕ ಭೋಗ ಸ್ಥಾನ ಪಡ್ಕೊಂಡಿರ್ತವೆ, ಅಲ್ಲಿವರೆಗೆ ನಮಗೆ ಅನುಭವ ಭಕ್ತಿ ಸಾಧನೆ ಸಾಧ್ಯ ಆಗೋದಲ್ಲ. ಆದ ಕಾರಣ ಸಂಸಾರವನ್ನು ಹೊರಗೆ ಹಾಕಬೇಕು. ಸಂಸಾರವನ್ನು ಹೊರಗೆ ಹಾಕಿದ್ರೆ ಆಗ ಖಾಲಿ ಆಗ್ತದೆ. ಪಾತ್ರೆ ತೊಳಿಬೇಕು, ಒಳಗೆಲ್ಲ ಚಂದ ತೊಳಿಬೇಕು, ಇರೋದನ್ನೆಲ್ಲ ಹೊರಗೆ ಚೆಲ್ಲಬೇಕು. ಕೆಲಗೊಟ್ಟಿದ ನೀರು, ಮಲಿನಗೊಂಡ ನೀರನ್ನು ಹೊರಗೆ ಚೆಲ್ಲಬೇಕು. ಹುಣಸೆ ಹಣ್ಣಾಗ ಒಳಗೆ ಹೊರಗೆ ಎಲ್ಲ ಬೆಳಗಬೇಕು. ತಳ ಕಸ ಮಾಲಿನ್ಯ ಎಲ್ಲ ಹೋಗ್ತದೆ. ಆಗ ಕುಡಿಯುವ ನೀರನ್ನು ತುಂಬಿದ್ರೆ ಅದು ಶುದ್ಧ ನೀರು ಆಗ್ತದೆ. ಹಂಗೆ ನಮ್ಮ ಅಂತರಂಗ ಮಲಿನವಾಗಿರ್ತದೆ ಲೌಕಿಕದಿಂದ, ವಿಷಯಗಳಿಂದ, ವ್ಯಸನಗಳಿಂದ. ಯಾಕೆ? ಅದನ್ನು ಧಾರಣ ಮಾಡ್ಕೊಂಡಿರ್ತೀವಿ. ಅಲ್ಲಿ ಅನುಭವವನ್ನು ಧಾರಣ ಮಾಡಿಕೊಂಡಾಗ ಅಕ್ಕಮಾದಿಯರ ವಚನ, ಹಗಲು 4 ಜಾವ ನಿಮ್ಮ ಕಳವಳದಲ್ಲಿಪ್ಪೆನು, ഇരുಳು 4 ಜಾವ ನಿಮ್ಮ ವಿಕಲಾವಸ್ಥೆಯಲ್ಲಿಪ್ಪೆನು. ಎಂಥ ಭಕ್ತಿ, ಎಂಥ ಅನುಭವ, ಎಂಥ ಧ್ಯಾನ! ಇಂಥ ಭಕ್ತಿ ಅನುಭವವನ್ನು ಅಕ್ಕ ಮಹಾದೇವಿಯವರು ಮನಸ್ಸಿನಲ್ಲಿ ಧಾರಣ ಮಾಡಿಕೊಂಡರು. ಇದೇ ದಾರಿಯಲ್ಲಿ ಅಲ್ಲಮಪ್ರಭುದೇವರು ಅನುಭವವನ್ನು ಧಾರಣ ಮಾಡಿಕೊಂಡಿದ್ದಾರೆ. ಇದೇ ದಾರಿಯಲ್ಲಿ ಬಸವಣ್ಣನವರು ಅನುಭವವನ್ನು ಧಾರಣವನ್ನು ಮಾಡಿಕೊಂಡಾಗ, ಹಾಗೆ ನಾವು ಕೂಡ ನಮ್ಮ ಮನಸ್ಸಿನಲ್ಲಿ ಅನುಭವ ಭಕ್ತಿ ಜ್ಞಾನ ಇವುಗಳನ್ನು ಧಾರಣ ಮಾಡಿಕೊಂಡ್ರೆ ಆಗ ವಿಶ್ವಶಕ್ತಿ ಅನುಗ್ರಹ ನಮಗೆ ಯಥೇಚ್ಛವಾಗಿ ಬರ್ತದೆ. ಜೀವನದಲ್ಲಿ ನಾವೇನು ಪಡ್ಕೋಬೇಕು ಅಂತಿರ್ತೀವಿ ಎಲ್ಲವನ್ನೂ ಕೂಡ ಆ ವಿಶ್ವಶಕ್ತಿ ನಮಗೆ ಅನುಗ್ರಹಿಸ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.